ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ದಾಳಿ ಮಾಡಿ 2 ದಿನ ಆಯಿತು. ಇಸ್ರೇಲ್ನವರೇನು ಇದುವರೆಗೆ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಈಗ ಪ್ರತಿ ದಾಳಿಗೆ ಒಂದಷ್ಟು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಮಾಡಿದಂತಹ ದಾಳಿಯಿಂದಾಗಿ ಅವರು ಅಪಹಾಸ್ಯಕ್ಕೊಳಗಾಗಿದ್ದಾರೆ. ಮುಜುಗರ ಎದುರಿಸುವಂತಹ ಸನ್ನಿವೇಶ ಇರಾನ್ಗೆ ಬಂದಿದೆ. ಜೊತೆಗೆ ಇರಾನ್ ಯುದ್ಧ ಮಾಡಿದ ತಕ್ಷಣವೇ ಶರಣಾಗತಿಯನ್ನು ಘೋಷಣೆ ಮಾಡಿಬಿಡ್ತಾ ಅನ್ನುವಂತಹ ಚರ್ಚೆಯೂ ಕೂಡ ಶುರುವಾಗಿದೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ, ಇರಾನ್ ಏನು 181 ಮಿಸೈಲ್ಗಳ ಮೂಲಕ ದಾಳಿ ಮಾಡಿತ್ತಲ್ಲ, ಅದರಲ್ಲಿ ಒಂದೇ ಒಂದು ಮಿಸೈಲ್ ಕೂಡ ತನ್ನ ನಿಗದಿತ ಟಾರ್ಗೆಟ್ ಅನ್ನು ರೀಚ್ ಆಗಿಲ್ಲ. ಎಲ್ಲವೂ ಕೂಡ ಫೇಲ್ಯೂರ್ ಆಗಿಬಿಟ್ಟಿದೆ. ಜೊತೆಗೆ ಇರಾನ್ ಏನು ಒಬ್ಬನನ್ನು ಸಾಯಿಸಿದೆ ಇಸ್ರೇಲ್ನಲ್ಲಿ. ಅದು ಕೂಡ ಇಸ್ರೇಲ್ನ ಪ್ರಜೆ ಅಲ್ಲ, ಆತ ಪ್ಯಾಲೆಸ್ತೀನ್ನ ಪ್ರಜೆ. ತಾನು ಯಾರ ಪರವಾಗಿ ಯುದ್ಧ ಮಾಡ್ತಾ ಇದ್ದೇನೋ ಅವರನ್ನೇ ಸಾಯಿಸಿದೆ ಅಂತ ಹೇಳಿ ಒಂದು ಕಡೆ ಟ್ರೋಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಇರಾನ್ನ 181 ಮಿಸೈಲ್ಗಳ ವಿಚಾರವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ ಅಪಹಾಸ್ಯ ಮಾಡ್ತಾ ಇದೆ. ಇಸ್ರೇಲ್ನ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಇಸ್ರೇಲ್ ಬೆಂಬಲಿಗರ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಆಗ್ತಾ ಇದೆ. ಇರಾನನ್ನು ಲೇವಡಿ ಮಾಡಲಾಗ್ತಾ ಇದೆ. ಇದರ ನಡುವೆ ಇರಾನ್ ಶರಣಾಗತಿಯಾಗಿದೆ ಅನ್ನುವಂತಹ ಚರ್ಚೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಇರಾನ್ನ ಒಂದು ಹೇಳಿಕೆ. ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಇರಾನ್ ಹೇಗೆ ಫೇಲ್ಯೂರ್ ಆಯಿತು, ಒಂದು ವೇಳೆ ಇರಾನ್ ಏನಾದರೂ ಈ ದಾಳಿ ಮಾಡದೇ ಇದ್ದರೆ ಅವ್ರ ಬಗ್ಗೆ ಒಂದು ಭಯ ಇರ್ತಾ ಇತ್ತು. ಇರಾನ್ ಬಳಿಯಲ್ಲಿ ಇಷ್ಟು ಮಿಸೈಲ್ಗಳಿದ್ದಾವೆ, ಇಷ್ಟು ಸೇನೆ ಇದೆ, ಅವರಿಗಿಷ್ಟು ಶಕ್ತಿ ಇದೆ ಅಂತ ಜಗತ್ತು ಅಂದುಕೊಳ್ತಾ ಇತ್ತು. ಆದರೆ ಈ ದಾಳಿಯ ಬಳಿಕ ಇರಾನ್ನ ಓವರಾಲ್ ಶಕ್ತಿ ಸಾಮರ್ಥ್ಯದ ಬಗ್ಗೆಯೇ ಈಗ ಚರ್ಚೆಗಳು ಆರಂಭವಾಗಿದೆ. ಡಿಫೆನ್ಸ್ ತಜ್ಞರು ಹೇಳ್ತಾ ಇದ್ದಾರೆ, ಇರಾನ್ ಪೇಪರ್ ಹುಲಿ ಹೀಗಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆದಂತಹ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕೆಲವೊಮ್ಮೆ ನಮ್ಮ ಸಾಮರ್ಥ್ಯ ಇದೆಯಲ್ಲ, ಅದ್ರ ಬಗ್ಗೆ ಜನ ಮಾತನಾಡ್ತಾ ಇರ್ತಾರೆ. ಆದರೆ ಒಳಗೊಳಗೆ ನಮಗೆ ಗೊತ್ತಿರಬೇಕು ನಮ್ಮ ಸಾಮರ್ಥ್ಯ ಎಷ್ಟಿದೆ. ನಿಜವಾಗ್ಲೂ ಜನ ಹೇಳ್ತಾ ಇದ್ದಾರಲ್ಲ, ಅಷ್ಟು ಸಾಮರ್ಥ್ಯ ನಮಗಿದೆಯಾ? ನಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡೋದಕ್ಕೆ ಮುಂಚೆ ಈ ಅರಿವು ನಮಗಿರಬೇಕು. ಇಲ್ಲದೆ ಹೋದರೆ ಇರಾನ್ನ ಪರಿಸ್ಥಿತಿ ಆಗುತ್ತೆ. ಇರಾನ್ ಬಗ್ಗೆಯೂ ಕೂಡ ಜನ ಹಾಗೆ ಮಾತನಾಡ್ತಾ ಇದ್ರು. ನಿನ್ನೆ ನಾನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಇರಾನ್ನ ಶಕ್ತಿ ಸಾಮರ್ಥ್ಯ ಏನು, ಅವರ ಬಳಿಯಲ್ಲಿ ಎಷ್ಟು ಮಿಸೈಲ್ಗಳಿದ್ದಾವೆ, ಅವರ ಸೇನೆಯ ಸಾಮರ್ಥ್ಯ ಏನು, ಇಸ್ರೇಲ್ನ ಸೇನೆ ಸಾಮರ್ಥ್ಯ ಏನು, ಎಲ್ಲದನ್ನು ಕಂಪೇರ್ ಮಾಡಿ ನಾವು ನೋಡಿದ್ವಿ. ಅನೇಕ ದೇಶಗಳು ಕೂಡ ಹಾಗೆ ಅಂದ್ಕೊಂಡಿದ್ವು, ಇರಾನ್ ಬಳಿಯಲ್ಲಿ ತುಂಬ ಶಕ್ತಿ ಇದೆ, ಅವ್ರದ್ದೇನು ಸಣ್ಣ ಪುಟ್ಟದಾದಂತಹ ಮಿಲಿಟರಿ ಅಲ್ಲ, ಅವರ ಕೈಲೂ ಸಾಮರ್ಥ್ಯ ಇದೆ ಅಂತ ಅಂದುಕೊಂಡಿದ್ರು. ಆದರೆ ಯಾವಾಗ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತೋ ಆಗ ಇರಾನ್ನ ಸಾಮರ್ಥ್ಯದ ಬಗ್ಗೆ ಈಗ ಪ್ರಶ್ನೆ ಉದ್ಭವಿಸಿದೆ. ಇಸ್ರೇಲ್ನ ಜನ ಟ್ರೋಲ್ ಮಾಡ್ತಾ ಇದ್ದಾರೆ ಇರಾನ್ನ ಸಾಮರ್ಥ್ಯದ ಬಗ್ಗೆ. ಯಾಕೆ ಗೊತ್ತಾ? ಇರಾನ್ ಅಕ್ಟೋಬರ್ 1ನೇ ತಾರೀಕು ಏಕಾಏಕಿಯಾಗಿ 181 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಹಾರಿಸ್ತು. ಅವರ ಟಾರ್ಗೆಟ್ ಇದ್ದಿದ್ದೇನು? ಇಸ್ರೇಲ್ನ ಐರನ್ ಡೋಮ್ಗಳನ್ನು ಹೊಡೆದು ಹಾಕಬೇಕು, ಅವರ ವಾಯುನೆಲೆಯನ್ನು ಧ್ವಂಸ ಮಾಡಬೇಕು, ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆಗೆ ಸಾಕಷ್ಟು ಹಾನಿ ಮಾಡಬೇಕು. ಇದು ಅವರ ಮೈನ್ ಟಾರ್ಗೆಟ್ ಇದ್ದಿತ್ತು. ಆದರೆ ಮಿತ್ರರೇ, ಈ 181 ಮಿಸೈಲ್ಗಳ ಪೈಕಿ ಒಂದೇ ಒಂದು ಮಿಸೈಲ್ ಕೂಡ ನಿಗದಿತ ಟಾರ್ಗೆಟನ್ನು ರೀಚ್ ಆಗಿಲ್ಲ. ಇದ್ಯಾವುದೋ ಏನು ಸಣ್ಣ ಪುಟ್ಟ ಮಿಸೈಲ್ಗಳಲ್ಲ. ಈ ಹಿಂದೆ ಹಮಾಸ್ನವರು ಮಿಸೈಲ್ ಹಾರಿಸ್ತಾ ಇದ್ರು, ಹಿಜ್ಬುಲ್ಲಾದವರು ಮಿಸೈಲ್ ಹಾರಿಸ್ತಾ ಇದ್ರು. ಅದೆಲ್ಲವೂ ಕೂಡ ಇಷ್ಟೊಂದು ಸುಧಾರಿತವಾದ ಟೆಕ್ನಾಲಜಿಯನ್ನು ಬಳಸಿ ತಯಾರು ಮಾಡಿದ್ದಲ್ಲ. ಇರಾನ್ ಏನು ಮಾಡಿದೆ? ತುಂಬ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಿದಂತಹ ಹೊಸ ಸರಣಿಯ ಮಿಸೈಲ್ಗಳನ್ನು ಲಾಂಚ್ ಮಾಡಿದೆ. ಅವರು ಇದುವರೆಗೂ ಕೂಡ ಎಲ್ಲೂ ಬಳಸದಂತಹ ಮಿಸೈಲ್ಗಳನ್ನು ಕೂಡ ಇಸ್ರೇಲ್ ಮೇಲೆ ಬಳಸಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಫೇಲ್ಯೂರ್ ಆಗಿಬಿಡ್ತು. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಸರಿಸುಮಾರು 99% ಮಿಸೈಲ್ಗಳನ್ನು ಹೊಡೆದು ಹಾಕಿದೆ. ಉಳಿದಂತಹ ಕೆಲವೊಂದಷ್ಟು ಮಿಸೈಲ್ಗಳು ತನ್ನ ಟಾರ್ಗೆಟ್ ಅನ್ನು ಬಂದು ರೀಚ್ ಆಗಿದೆ. ಆದರೆ ಅದೇನೂ ಇಂಪ್ಯಾಕ್ಟ್ ಮಾಡಿಲ್ಲ. ಈಗ ಒಂದು ಮಿಸೈಲ್ ಬಂದು ಬಿದ್ದರೆ ಅದರಿಂದ ಏನಾದರೂ ಅನಾಹುತ ಆಗಬೇಕಲ್ಲ, ಒಂದಷ್ಟು ಜನರಿಗೆ ಗಾಯನಾದರೂ ಆಗಬೇಕಲ್ಲ, ಅದು ಯಾವುದೂ ಕೂಡ ಆಗಿಲ್ಲ. ಇಡೀ 181 ಮಿಸೈಲ್ಗೆ ಒಬ್ಬ ಮಾತ್ರ ಸತ್ತೋಗಿದ್ದಾನೆ. ಅದೂ ಕೂಡ ಇಸ್ರೇಲ್ನ ಪ್ರಜೆ ಅಲ್ಲ, ಇಸ್ರೇಲ್ನ ಸೈನಿಕನಲ್ಲ, ಇಸ್ರೇಲ್ಗೆ ಸಂಬಂಧಪಟ್ಟವನೇ ಅಲ್ಲ. ಆತ ಪ್ಯಾಲೆಸ್ತೈನನ್ನು ಬೆಂಬಲಿಸುವಂತಹ ಪ್ರಜೆ. ಆತನನ್ನು ಇರಾನ್ ಹೊಡೆದು ಹಾಕಿದೆ. ಹೀಗಾಗಿ ಇಸ್ರೇಲ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದು ದೊಡ್ಡ ಚರ್ಚೆಯ ವಿಷಯ. ಜನ ಅದನ್ನೇ ಟ್ರೋಲ್ ಮಾಡ್ತಾ ಇದ್ದಾರೆ. ಇಸ್ರೇಲ್ನವರು ಸಂಭ್ರಮಿಸ್ತಾ ಇದ್ದಾರೆ, ಇರಾನ್ 181 ಮಿಸೈಲ್ಗಳನ್ನು ಹಾರಿಬಿಟ್ಟಿದೆ, ಆದರೆ ಇದರ ಪರಿಣಾಮ ಇಸ್ರೇಲ್ಗೆ ಏನೂ ಆಗಿಲ್ಲ ಅಂತ. ಇದಕ್ಕೆ ಅವರು ಒಂದಷ್ಟು ಫನ್ನಿ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಇಸ್ರೇಲ್ನಲ್ಲಿ ಇದೇ ಸಂದರ್ಭದಲ್ಲಿ ಒಂದು ಮದುವೆ ಆಗ್ತಾ ಇರುತ್ತೆ. ಒಂದು ಕಡೆ ಸೈರನ್ ಕೂಗ್ತಾ ಇರುತ್ತೆ, ಇನ್ನೊಂದು ಕಡೆ ಮದುವೆ ಆಗ್ತಾ ಇರುತ್ತೆ. ಅದೇ ಸಂದರ್ಭಕ್ಕೆ ಇರಾನ್ನ ಮಿಸೈಲ್ಗಳು ಬರ್ತವೆ, ಅದನ್ನೆಲ್ಲ ಐರನ್ ಡೋಮ್ ಹೊಡೆದು ಹಾಕುತ್ತೆ. ಆ ಸಂದರ್ಭವನ್ನು ಹೇಗೆ ಚಿತ್ರಿಸಿದ್ದಾರೆ ಕೇಳಿದ್ರೆ, ಈ ಮದುವೆ ಸಮಾರಂಭಗಳಲ್ಲಿ ಫ್ಲವರ್ ಪಾಟ್ಗಳನ್ನು ಹಚ್ತೀವಲ್ಲ, ಪಟಾಕಿ ಹೊಡಿತೀವಲ್ಲ, ಅದೇ ರೀತಿಯಾಗಿ ನಮ್ಮಲ್ಲಾಗ್ತಿರುವಂತಹ ಮದುವೆಗೆ ಇರಾನ್ ಫ್ಲವರ್ ಪಾಟ್ಗಳನ್ನು ಹಚ್ಚಿದೆ, ಅವ್ರು ಕಳಿಸ್ತಾ ಇದ್ದಾರೆ ಅಂತೇಳಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂದುವರೆದು ಕೆಲವರು ಏನು ಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಹಸನ್ ನಸ್ರಲ್ಲಾ ಸತ್ತೋಗಿದ್ದಾನಲ್ಲ, ಹಿಜ್ಬುಲ್ಲಾ ಮುಖ್ಯಸ್ಥ, ಆತ ಜನ್ನತ್ನಲ್ಲೇ ಕೂತ್ಕೊಂಡು ಅಳ್ತಾ ಇರುವಂಥದ್ದು. ಇರಾನ್ ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದೆ, ನನ್ನ ಪ್ರಾಣವೇ ಹೋಗ್ಬಿಟ್ಟಿದೆ, ಆದರೆ ಇರಾನ್ ಇಂತಹ ವ್ಯರ್ಥ ದಾಳಿ ಮಾಡ್ತಾ ಇದೆಯಲ್ಲ, ಆತ ಹೇಸಿಗೆಯಿಂದ ಅಳ್ತಾ ಇದ್ದಾನೆ. ಆ ರೀತಿಯಾಗಿಯೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ಟ್ರೋಲನ್ನು ಮಾಡ್ತಾ ಇದ್ದಾರೆ. ಇರಾನ್ ಹೇಗೆ ಮುಗ್ಗರಿಸಿ ಬಿತ್ತು ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ.
ಅವರು ಇಸ್ರೇಲ್ಗೆ ಟಾರ್ಗೆಟ್ ಮಾಡಿದ್ದು ಕೆಲ ಮಿಸೈಲ್ಗಳು ಜೋರ್ಡಾನ್ನಲ್ಲೂ ಬಿದ್ದಿದೆ. ಮಧ್ಯದಲ್ಲಿರುವಂತಹದ್ದು ಜೋರ್ಡಾನ್ ಒಂದು ಮುಸ್ಲಿಂ ರಾಷ್ಟ್ರ, ಅಲ್ಲೂ ಕೂಡ ಮಿಸೈಲ್ಗಳು ಬಿದ್ದಿದೆ. ಅಲ್ಲಿ ಬಿದ್ದಂತಹ ಮಿಸೈಲ್ನಿಂದ ಸಿಗರೇಟ್ ಹತ್ತಿಸುವಂತಹ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಜನ ಆ ರೀತಿಯಾಗಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೇಗೆ ಇರಾನ್ ಫ್ಲಾಪ್ ಆಯಿತು ಕೇಳಿದ್ರೆ, ಒಟ್ಟು ಇರಾನ್ 3 ರೀತಿಯ ಮಿಸೈಲ್ಗಳನ್ನು ಬಳಸಿತ್ತು. ಒಂದು ಫತಾ ಮಿಸೈಲ್, ಇದು ಹೈಪರ್ಸಾನಿಕ್ ಮಿಸೈಲ್ ಅಂತ ಇರಾನ್ ಹೇಳ್ಕೊಳ್ಳುತ್ತೆ. ಅದರ ರೇಂಜ್ ಬಂದ್ಬಿಟ್ಟು 1400ರಿಂದ 1600 ಕಿಲೋಮೀಟರ್. ಗಾಳಿಯಲ್ಲೇ ರೂಟ್ ಬದಲಿಸುವಂಥ ಸಾಮರ್ಥ್ಯ ಇರುವಂಥ ಮಿಸೈಲ್ ಇದೊಂದು ಗೈಡೆಡ್ ಮಿಸೈಲ್ ಹೀಗಂತ ಇರಾನ್ ಹೇಳ್ತಾ ಇತ್ತು. ಇದನ್ನು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಇರಾನ್ ಲಾಂಚ್ ಮಾಡಿತ್ತು. ಇನ್ನೊಂದು ಗದರ್ ಮಿಸೈಲ್, ಇದರ ರೇಂಜ್ 1350ರಿಂದ 1500 ಕಿಲೋಮೀಟರ್. ಇದೊಂದು ಮಿಡ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಇರಾನ್ ಹೇಳ್ಕೊಳ್ಳುತ್ತೆ. ಜೊತೆಗೆ ಇಮಾದ್ ಮಿಸೈಲ್, ಇದು 1700 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿರುವಂತಹ ಮಿಸೈಲ್. ಇದನ್ನು ಮುಖ್ಯವಾಗಿ ಗುರಿಯಾಗಿಸಿದ್ದೇ ಇಸ್ರೇಲ್ನ ಐರನ್ ಡೋಮ್ಗಳನ್ನು ಫೇಲ್ಯೂರ್ ಮಾಡಬೇಕು, ಐರನ್ ಡೋಮ್ಗಳನ್ನು ನಾಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಈ ಮಿಸೈಲನ್ನು ಅಂದರೆ ಇಮಾದ್ ಮಿಸೈಲನ್ನು ಇರಾನ್ ಲಾಂಚ್ ಮಾಡಿತ್ತು. ಒಟ್ಟು 181 ಮಿಸೈಲ್ಗಳನ್ನು ಇರಾನ್ ಲಾಂಚ್ ಮಾಡಿದ್ದು. ಒಂದು ಅಂದಾಜಿನ ಪ್ರಕಾರ ಅಂದರೆ ಡಿಫೆನ್ಸ್ ತಜ್ಞರು ಹೇಳ್ತಿರುವಂಥ ಪ್ರಕಾರ ಈ 181 ಮಿಸೈಲನ್ನು ಲಾಂಚ್ ಮಾಡೋದಕ್ಕೆ ಇರಾನ್ಗೆ ಕನಿಷ್ಠ ಪಕ್ಷ 3000 ಕೋಟಿಯಷ್ಟು ಖರ್ಚಾಗಿರುತ್ತೆ. ಆದರೆ ಇದರಿಂದ ಆದ ನಷ್ಟ ಏನು ಕೇಳಿದ್ರೆ, ಅಥವಾ ಇರಾನ್ಗೆ ಆದ ಲಾಭ ಏನು ಕೇಳಿದ್ರೆ ಶೂನ್ಯ. ಒಬ್ಬ ಪ್ಯಾಲೆಸ್ಟೈನ್ ಪ್ರಜೆಯನ್ನು ಇರಾನ್ ಹೊಡೆದಾಕಿದೆ. ಇಸ್ರೇಲ್ನಲ್ಲಿ ಒಂದಷ್ಟು ಗುಂಡಿ ಬಿದ್ದಿದೆ. ಯಾವುದೆಲ್ಲ ಐರನ್ ಡೋಮನ್ನು ತಪ್ಪಿಸಿಕೊಂಡು ಬಂದು ಇಸ್ರೇಲ್ಗೆ ಬಿದ್ದಿದೆಯೋ ಅಲ್ಲಿನ ನೆಲದಲ್ಲಿ ಗುಂಡಿ ಆಗಿದೆಯೇ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಇಸ್ರೇಲ್ಗೆ ಹಾನಿಯಾಗಿಲ್ಲ. ಇಸ್ರೇಲ್ನ ಒಬ್ಬ ಪ್ರಜೆ ಕೂಡ ಸತ್ತೋಗಿಲ್ಲ. ಹೀಗಾಗಿ ಇರಾನ್ ಇವತ್ತು ಟ್ರೋಲ್ ಆಗ್ತಾ ಇದೆ. ಇರಾನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಈಗ ಜನ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇಸ್ರೇಲ್ ನಗಾಡ್ತಾ ಇದೆ. ಇದರ ಜೊತೆಗೆ ಇಸ್ರೇಲ್ನ ಜನ ಏನು ಚರ್ಚೆ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಇರಾನ್ ಏನೋ ಈ ಮಿಸೈಲನ್ನು ದಾಳಿ ಮಾಡ್ತು, ನಾವೇನೋ ಗೆದ್ದಿದ್ದೀವಿ ಅಂತ ಹೇಳ್ತಾ ಇದೆ. ಆದರೆ ವಾಸ್ತವವಾಗಿ ಇದು ಅಯತುಲ್ಲಾ ಅಲಿ ಖಮೇನಿಯನ್ನ ನಸ್ರಲ್ಲಾ ಜೊತೆಗೆ ಕಳಿಸೋದಕ್ಕೋಸ್ಕರವಾಗಿ ಇರಾನ್ ಈ ಮಿಸೈಲನ್ನು ಕಳುಹಿಸಿದೆ. ಇದಕ್ಕೊಂದು ಫೋಟೋ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಒಂದು ಕಡೆ ಅಯತುಲ್ಲಾ ಖಮೇನಿ ನಿಂತ್ಕೊಂಡಿರುವಂಥದ್ದು, ಇನ್ನೊಂದು ಕಡೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಅಳತೆಯನ್ನು ಹಿಡಿತಾ ಇರುವಂಥದ್ದು. ಪಕ್ಕದಲ್ಲಿ ಒಂದು ಶವಪೆಟ್ಟಿಗೆ, ಅಂದರೆ ಶವಪೆಟ್ಟಿಗೆಗೆ ಅವರ ಅಳತೆ ಹಿಡಿಯುವಂತೆ ಅದನ್ನು ಚಿತ್ರಿಸಲಾಗಿದೆ. ಯಾಕೆ ಕೇಳಿದ್ರೆ, ಈತನನ್ನು ಕೂಡ ಅಂದರೆ ಖಮೇನಿಯನ್ನು ಕೂಡ ನಸ್ರಲ್ಲಾ ಬಳಿ ಕಳುಹಿಸೋದಕ್ಕೆ ಇರಾನ್ ಮಿಸೈಲನ್ನು ಲಾಂಚ್ ಮಾಡಿದ್ದು, ಅಂದರೆ ಇಸ್ರೇಲನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ದು. ಇದರ ಹೊರತಾಗಿ ಇದರಿಂದ ಏನೂ ಲಾಭ ಇಲ್ಲ ಅಂತ ಇಸ್ರೇಲ್ನವರು ಲೇವಡಿ ಮಾಡ್ತಾ ಇದ್ದಾರೆ. ಇನ್ನೊಂದು ಇರಾನ್ಗೆ ಮುಜುಗರ ಏನಾಗಿದ್ದು ಕೇಳಿದ್ರೆ, ಇರಾನ್ ಈ 181 ಮಿಸೈಲ್ಗಳನ್ನು ಲಾಂಚ್ ಮಾಡ್ತಲ್ಲ, ಇಸ್ರೇಲ್ ಇದಕ್ಕೆ 100% ಪ್ರತಿಕ್ರಿಯೆ ಕೊಡುತ್ತೆ ಅಂತ ಇರಾನ್ಗೂ ಕೂಡ ಗೊತ್ತು. ತಕ್ಷಣ ಅವರೊಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡ್ತಾರೆ. ಅದೇನು ಕೇಳಿದ್ರೆ, ನಮ್ಮ ಹುತಾತ್ಮರ ರಕ್ತಕ್ಕೆ ನಾವು ಪ್ರತೀಕಾರವನ್ನು ತೆಗೆದುಕೊಂಡಿದ್ದೀವಿ, ನಮ್ಮ ದಾಳಿ ಇಲ್ಲಿಗೆ ಅಂತ್ಯ ಆಗಿದೆ. ಒಂದು ವೇಳೆ ಇಸ್ರೇಲ್ ಏನಾದರೂ ಪ್ರತಿ ದಾಳಿ ಮಾಡಿದ್ರೆ ನಾವು ಮುಂದೆ ಪ್ರತೀಕಾರವನ್ನು ತೆಗೆದುಕೊಳ್ತೀವಿ, ನಮ್ಮ ಹಾದಿ ಕಠಿಣವಾಗಿರುತ್ತೆ ಅಂತ ಇರಾನ್ ಹೇಳಿದೆ. ಇದರ ಅರ್ಥ ಏನು? ನಾವು ದಾಳಿ ಮಾಡಿದ್ದಾಗಿದೆ, ಜೊತೆಗೆ ಶರಣಾಗತಿಯೂ ಕೂಡ ಆಗಿದ್ದೀವಿ, ನೀವಿನ್ ದಾಳಿ ಮಾಡಬೇಡಿ ಅನ್ನುವ ಅರ್ಥದಲ್ಲಿ ಇರಾನ್ ಮಾತನಾಡಿದೆ. ಇದನ್ನು ಕೂಡ ಈಗ ಇಸ್ರೇಲ್ನಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ಇರಾನ್ ಇಷ್ಟೊಂದು ಹೆದರ್ಕೊಳ್ಳೋದಕ್ಕೆ ಏನು ಕಾರಣ? ಏನೋ 181 ಮಿಸೈಲ್ಗಳನ್ನು ಅವರು ಒತ್ತಡಕ್ಕೊಳಗಾಗಿ ಲಾಂಚ್ ಮಾಡಿದ್ರು. 100% ಇದು ಇರಾನ್ ಒತ್ತಡಕ್ಕೊಳಗಾಗಿ ಮಿಸೈಲ್ಗಳನ್ನು ಲಾಂಚ್ ಮಾಡಿದ್ದು. ಯಾಕೆ ಗೊತ್ತಾ? ಒಂದು ಕಡೆ ಹಸನ್ ನಸ್ರಲ್ಲಾ ಸತ್ತ, ಇಸ್ರೇಲ್ ಲೆಬನಾನ್ ಒಳಗೆ ಏರ್ ಸ್ಟ್ರೈಕ್ ಮಾಡಿ ಆತನನ್ನು ಮುಗಿಸ್ತು. ಹೀಗೆ ಮುಗಿಸೋದಕ್ಕೆ ಇರಾನ್ನ ಇಂಟೆಲಿಜೆನ್ಸ್ ಫೇಲ್ಯೂರ್ ಕಾರಣ ಅನ್ನುವ ರೀತಿಯಲ್ಲಿ ಚರ್ಚೆ ಆಯಿತು. ಇದರಿಂದಾಗಿ ದೊಡ್ಡ ಎಂಬರಾಸ್ಮೆಂಟ್ ಆಗಿದ್ದು ಯಾರಿಗೆ? ಇರಾನ್ಗೆ. ಎರಡನೇದಾಗಿ ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯಾನನ್ನ ಇರಾನ್ನ ಒಳಗೆ ಹೊಡೆದಾಕಾಯಿತು. ಆಗಲೂ ಇರಾನ್ ಏನು ಹೇಳಿತ್ತು? ಇದಕ್ಕೆ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ. ಅಕ್ಟೋಬರ್ 1ರ ದಾಳಿಯವರೆಗೂ ಕೂಡ ಇರಾನ್ ಯಾವುದೇ ರೀತಿಯಲ್ಲೂ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಇರಾನ್ ಒಳಗೆ ಜನ ಕೇಳ್ತಾ ಇದ್ರು, ಏನು ಇರಾನ್ ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಇವರು ಪೇಪರ್ ಹುಲಿ ಅಷ್ಟೇ. ಈ ಎಲ್ಲ ಕಾರಣದಿಂದ ಇರಾನ್ ಒತ್ತಡಕ್ಕೊಳಗಾಯಿತು. ಒತ್ತಡಕ್ಕೊಳಗಾಗಿ ಮಿಸೈಲ್ಗಳನ್ನು ಲಾಂಚ್ ಮಾಡಿತು. ಇದರಿಂದಾಗಿ ತನ್ನ ಮಿಸೈಲ್ಗಳ ಸಾಮರ್ಥ್ಯವನ್ನು ಜಗತ್ತಿನೆದುರು ಇರಾನ್ ಪ್ರದರ್ಶನ ಮಾಡಿತು ಅಷ್ಟೇ, ಬೇರೆ ಏನೂ ಲಾಭ ಆಗಿಲ್ಲ. ಮಿತ್ರರೇ, ಇರಾನ್ ಈಗ ಹೆದರ್ಕೊಳ್ತಿರೋದಕ್ಕೆ ಕಾರಣ ಏನು ಗೊತ್ತಾ? ಇಸ್ರೇಲ್ ದಾಳಿ ಮಾಡಿದ್ರೆ ಇರಾನ್ ರೀತಿಯಲ್ಲಿ ದಾಳಿ ಮಾಡೋದಿಲ್ಲ. 181 ಮಿಸೈಲ್ಗಳನ್ನು ಲಾಂಚ್ ಮಾಡಿ ಸ್ವಲ್ಪವೂ ಹಾನಿಯಾಗದಂತೆ ಇಸ್ರೇಲ್ ಮಾಡೋದಿಲ್ಲ. ಬದಲಾಗಿ ಅವರು 2 ಮಿಸೈಲ್ ಲಾಂಚ್ ಮಾಡಿದ್ರೂ ಕೂಡ ಇರಾನ್ ಅದರಿಂದ ಸುಧಾರಿಸ್ಕೊಳ್ಳೋದು ಕಷ್ಟ. ಆ ರೀತಿಯಾಗಿ ದಾಳಿ ಮಾಡ್ತಾರೆ. ಈ ಹಿಂದೆ 4 ವರ್ಷದ ಹಿಂದೆಯೇ ಇಸ್ರೇಲ್ ಒಂದು ಸಣ್ಣ ಚಮಕ್ ಕೊಟ್ಟಿತ್ತು. ಆ ಚಮಕ್ಗೆ ಇರಾನ್ ಪತರಗುಟ್ಟು ಹೋಗಿತ್ತು. ಇಸ್ರೇಲ್ ಏನು ಬಾಂಬ್ ಹಾಕಿರಲಿಲ್ಲ, ಎಲ್ಲೂ ಮಿಸೈಲನ್ನು ಹಾರಿಬಿಟ್ಟಿರಲಿಲ್ಲ. ಬದಲಾಗಿ ಇಸ್ರೇಲ್ ಏನು ಮಾಡಿತ್ತು? ಇರಾನ್ ಮೇಲೆ ಸೈಬರ್ ಅಟ್ಯಾಕ್ ಮಾಡಿತ್ತು. ಇರಾನ್ನ ಪೋರ್ಟ್ ಇರಬಹುದು, ಏರ್ಪೋರ್ಟ್ ಇರಬಹುದು, ಬ್ಯಾಂಕ್ಗಳಿರಬಹುದು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿರಬಹುದು, ಎಲ್ಲವುದನ್ನು ಕೂಡ ಇಸ್ರೇಲ್ ಸ್ಟ್ರಕ್ ಮಾಡಿಬಿಟ್ಟಿತ್ತು. ಯಾವುದರ ಮೂಲಕ ಕೇಳಿದ್ರೆ, ಜಸ್ಟ್ ಸೈಬರ್ ಅಟ್ಯಾಕ್ ಮೂಲಕ. ಅಷ್ಟರ ಮಟ್ಟಿಗೆ ಇರಾನ್ಗೆ ಚೋಕ್ ಕೊಟ್ಟಿದೆ. ಈಗ ಮತ್ತೆ ಅಂತಹದ್ದೇ ದಾಳಿಯನ್ನು ಮಾಡಬಹುದು. ಇದು ಇರಾನ್ಗಿರುವಂತಹ ಭಯ. ಇದೆಲ್ಲದರ ನಡುವೆ ಇಸ್ರೇಲ್ ಇರಾನ್ನ ಆಯಿಲ್ ಹೊರತೆಗೆಯುವಂಥ ಯೂನಿಟ್ಗಳ ಮೇಲೆ ದಾಳಿ ಮಾಡಬಹುದು ಅನ್ನುವಂಥ ಗುಮಾನಿ ಇದೆ. ಆ ರೀತಿಯಾಗಿ ಫಾರಿನ್ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ. ಹೀಗಾಗಿ ಇರಾನ್ಗೆ ಮತ್ತೂ ಭಯ ಜಾಸ್ತಿ ಆಗಿದೆ. ಇರಾನ್ ಇವತ್ತು ನಂಬಿಕೊಂಡಿರುವಂಥದ್ದೇ ತನ್ನ ಕಚ್ಚಾ ತೈಲ ರಿಸೋರ್ಸ್ ಮೇಲೆ. ಒಂದು ವೇಳೆ ಇಸ್ರೇಲ್ ಏನಾದರೂ ಅದಕ್ಕೆ ಹಾನಿ ಮಾಡಿದ್ದೇ ಆದರೆ ಇರಾನ್ಗೆ ಬಹಳ ದೊಡ್ಡ ಆಘಾತ ಆಗುತ್ತೆ.
ಇವತ್ತು ಇರಾನ್ನ ಓವರ್ ಆಲ್ ಎಕ್ಸ್ಪೋರ್ಟ್ನಲ್ಲಿ ಕಚ್ಚಾ ತೈಲವೇ 80% ಇರುವಂಥದ್ದು. ಕಚ್ಚಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಅಷ್ಟರ ಮಟ್ಟಿಗೆ ಅವರ ಎಕಾನಮಿ ಅದರ ಮೇಲೆ ಡಿಪೆಂಡ್ ಆಗಿದೆ. ಈಗ ಇಸ್ರೇಲ್ ಅದನ್ನು ಟಾರ್ಗೆಟ್ ಮಾಡ್ತಾ ಇದೆ ಎನ್ನುವ ಸುದ್ದಿ ಬರ್ತಾ ಇದೆ. ಹೀಗಾಗಿ ಇರಾನ್ ಸಾಕಷ್ಟು ಭಯಗೊಂಡಿದೆ. ಇದೆಲ್ಲದರ ನಡುವೆ ಇನ್ನೊಂದು ಚರ್ಚೆ ಆಗಿತ್ತು. ಅದೇನು ಕೇಳಿದ್ರೆ, ಇಸ್ರೇಲ್ ಇರಾನ್ನ ಪರಮಾಣು ಸ್ಥಾವರಗಳನ್ನು ಟಾರ್ಗೆಟ್ ಮಾಡಬಹುದು. ಯಾಕೆಂದರೆ ಇರಾನ್ನಲ್ಲಿ ಅನೇಕ ಪರಮಾಣು ಸ್ಥಾವರಗಳಿದೆ. ಈ ಹಿಂದೆ ಅಮೆರಿಕ ಇರಾನ್ ಸಂಬಂಧ ಚೆನ್ನಾಗಿದ್ದಂತಹ ಸಂದರ್ಭದಲ್ಲಿ ನಿರ್ಮಾಣ ಆದಂಥವು. ಇಲ್ಲಿ ಇರಾನ್ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡುತ್ತೆ. ಆದರೆ ಇಸ್ರೇಲ್ ಗುಮಾನಿ ಏನು ಗೊತ್ತಾ, ಇಲ್ಲಿ ಮೇಲ್ನೋಟಕ್ಕೆ ಮಾತ್ರ ಇವರು ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾರೆ, ಆದರೆ ಒಳಗಡೆ ಇಲ್ಲಿ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಈ ಪರಮಾಣು ಸ್ಥಾವರದಲ್ಲೇ ಪರಮಾಣು ಬಾಂಬನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಂತ ಇಸ್ರೇಲ್ಗೆ ಅನುಮಾನ ಇದೆ. ಹೀಗಾಗಿ ಇಸ್ರೇಲ್ ಅಮೆರಿಕಕ್ಕೊಂದು ಡಿಮ್ಯಾಂಡ್ ಇಟ್ಟಿತ್ತು, ನಾವೀಗ ಇರಾನ್ನ ಪರಮಾಣು ಸ್ಥಾವರವನ್ನು ನಾಶ ಮಾಡಿಬಿಡ್ತೀವಿ, ನಮ್ಮ F-35 ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ಅದನ್ನೆಲ್ಲ ಉಡಾಯಿಸ್ಬಿಡ್ತೀವಿ ಅಂತ ಇಸ್ರೇಲ್ ಅಂದುಕೊಂಡಿತ್ತು. ಅಮೆರಿಕಕ್ಕೂ ಕೂಡ ಈ ಡಿಮ್ಯಾಂಡನ್ನು ಇಟ್ಟಿತ್ತು. ಆದರೆ ಅಮೆರಿಕ ಇದಕ್ಕೆ ಬ್ರೇಕ್ ಹಾಕಿದೆ. ಆ ರೀತಿಯಾಗಿ ಮಾಡಬೇಡಿ, ಯಾವ ಕಾರಣಕ್ಕೂ ಕೂಡ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಅಮೆರಿಕ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದೆ. ಇದಕ್ಕೊಂದು ಕಾರಣ ಇದೆ. ಯಾಕೆ ಗೊತ್ತಾ, ಒಂದು ವೇಳೆ ಇರಾನ್ ಏನಾದರೂ ಪರಮಾಣು ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿಟ್ಟಿತ್ತು ಅಂತ ಅಂದುಕೊಳ್ಳಿ, ಇಸ್ರೇಲ್ ಬಂದ್ಬಿಟ್ಟು ದಾಳಿ ಮಾಡುತ್ತೆ. ದಾಳಿ ಅಂದುಕೊಂಡಷ್ಟಲ್ಲ, ಅದಕ್ಕಿಂತ 1000 ಪಟ್ಟು ಹೆಚ್ಚು ತೀವ್ರವಾಗುತ್ತೆ. ಯಾಕೆಂದ್ರೆ ಅಡಿಗಡೆ ಪರಮಾಣು ಬಾಂಬ್ ಇದ್ದರೆ ಯಾವ ರೀತಿಯಾಗಿ ಸ್ಫೋಟ ಆಗಬಹುದು, ಅದೆಷ್ಟು ಹಾನಿ ಮಾಡಬಹುದು ಅಂತ ಯೋಚನೆ ಮಾಡಿ. ಆಗ ಇಡೀ ವಿಶ್ವ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಇರಾನ್ಗೆ ಹಾನಿಯಾಗುತ್ತೆ ನಿಜ, ಆದರೆ ಇದು ಪರಮಾಣು ಯುದ್ಧವಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅಮೆರಿಕ ಇದಕ್ಕೆ ತಡೆ ಒಡ್ಡುತ್ತಾ ಇದೆ. ಯಾವ ಕಾರಣಕ್ಕೂ ಈ ಕೆಲಸ ಮಾಡಬೇಡಿ, ನಮ್ಮಲ್ಲಿ ಚುನಾವಣೆ ಬೇರೆ ನಡೀತಾ ಇದೆ. ಅದು ಅಲ್ಲದೆ ಅಮೆರಿಕದಲ್ಲಿ ಬರಾಕ್ ಒಬಾಮಾ ಇದಕ್ಕೆ ತಡೆ ಒಡ್ಡುತ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಅಮೆರಿಕದಲ್ಲಿ ಸದ್ಯ ಬೈಡನ್ ಸೈಡ್ಲೈನ್ ಆಗಿದ್ದಾರೆ. ಇಡೀ ಡೆಮೊಕ್ರೆಟಿಕ್ ಪಕ್ಷವನ್ನು ನಿಭಾಯಿಸ್ತಾ ಇರುವಂಥದ್ದೇ ಬರಾಕ್ ಒಬಾಮಾ, ಮಾಜಿ ಅಧ್ಯಕ್ಷ. ಒಂದು ಹಂತದಲ್ಲಿ ಅವ್ರ ಕೈಯಲ್ಲೇ ಕಂಟ್ರೋಲ್ ಇರುವಂಥದ್ದು. ಏನಾಗಬೇಕು ಏನು ಬೇಡ ಅನ್ನುವಂಥದ್ದನ್ನು ಒಬಾಮಾ ನಿರ್ಧಾರ ಮಾಡ್ತಾರೆ. ಕಂಪ್ಲೀಟ್ ಸರ್ಕಾರಕ್ಕೆ ಸಲಹೆ ಕೊಡ್ತಾ ಇರುವಂಥದ್ದೇ ಒಬಾಮಾ. ಯಾಕೆಂದರೆ ಬೈಡನ್ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ. ಅವರಿಗೆ ದೊಡ್ಡ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಅವರು ಅಪ್ರಬುದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಮಾತಿದೆ. ಹೀಗಾಗಿ ಸರ್ಕಾರದ ಮೇಲೆ ಒಬಾಮಾ ಕಂಟ್ರೋಲ್ ಜಾಸ್ತಿ ಆಗಿದೆ. ಈಗ ಒಬಾಮಾ ಕೂಡ ಇಂತಹ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಒಪ್ಪಿಗೆ ಸೂಚಿಸ್ತಾ ಇಲ್ಲ. ಹೀಗಾಗಿ ಅಮೆರಿಕ ಸ್ವಲ್ಪ ಬ್ಯಾಕ್ ಫುಟ್ನಲ್ಲೇ ಇದೆ ಅಂತ ಹೇಳಲಾಗ್ತಾ ಇದೆ. ಓವರಾಲ್ ಆಗಿ ಮಿತ್ರರೇ, ಇರಾನ್ 181 ಮಿಸೈಲ್ಗಳ ಮೂಲಕ ದಾಳಿ ಮಾಡ್ತಲ್ಲ, ಈ ದಾಳಿಯಿಂದಾಗಿ ಇಡೀ ಜಗತ್ತಿನೆದುರು ಇರಾನ್ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದೆ. ಹೀಗಂತ ಇಸ್ರೇಲ್ ಬಿಂಬಿಸ್ತಾ ಇದೆ. ಯಾಕೆಂದರೆ ಅವರ ಬಳಿಯಲ್ಲಿ ಯಾವುದೇ ಶಕ್ತಿ ಸಾಮರ್ಥ್ಯವೂ ಉಳಿದಿಲ್ಲ. 181 ಮಿಸೈಲ್ಗಳನ್ನು ಲಾಂಚ್ ಮಾಡಿಯೂ ಕೂಡ ಇಸ್ರೇಲ್ನ ಒಂದೇ ಒಂದು ರೋಮ ಅಲುಗಾಡಿಲ್ಲ ಅಂತ ಇಸ್ರೇಲ್ ಬಿಂಬಿಸ್ತಾ ಇದೆ. ಅಂದರೆ ಮಾರಲಿ ಇರಾನನ್ನು ಇಸ್ರೇಲ್ ಸೋಲಿಸ್ಬಿಟ್ಟಿದೆ. ಮಿತ್ರರೇ, ಇದನ್ನೇ ಸೈಕಾಲಜಿಕಲ್ ವಾರ್ಫೇರ್ ಅಂತ ಕರೀತಾರೆ. ಯುದ್ಧದ ಸಂದರ್ಭದಲ್ಲಿ ಇದು ತೀರಾ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಈಗ ಶತ್ರುಗಳ ದಾಳಿ ಆದಂತಹ ಸಂದರ್ಭದಲ್ಲಿ ನಮಗೆ ಹಾನಿ ಆಗ್ಬಿಡ್ತಪ್ಪ, ನಮಗೆ ದೊಡ್ಡ ನಷ್ಟ ಆಗಿದೆ, ಅಯ್ಯೋ ನಮ್ಮ ಕತೆ ಮುಗಿದೋಯ್ತು ಅಂತ ನಾವೇನಾದರೂ ಬಿಂಬಿಸಿಕೊಂಡ್ರೆ ನಮ್ಮ ಸಾಮರ್ಥ್ಯವೇ ಕುಗ್ಗುವಂತಹದ್ದು, ನಮ್ಮ ಜನ ಕುಗ್ಗಿ ಹೋಗ್ತಾರೆ. ಅದೇ ನಮಗೇನು ಆಗಿಲ್ಲ, ನೀವು ಇಷ್ಟೆಲ್ಲ ದೊಡ್ಡ ದಾಳಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ, ಇಷ್ಟು ಖರ್ಚು ಮಾಡಿದ್ದೀರಿ, ಇಷ್ಟು ರಿಸ್ಕ್ ತೆಗೆದುಕೊಂಡಿದ್ದೀರಿ, ನಮಗೊಂದು ರೋಮ ಕೂಡ ಅಲ್ಲಾಡಿಲ್ಲ ಅಂತ ನಾವು ಹೇಳಿದ್ರೆ ಯಾರು ದಾಳಿ ಮಾಡಿರ್ತಾರೋ ಅವನು ಕುಗ್ಗಿ ಹೋಗ್ತಾನೆ. ಈಗ ಇಸ್ರೇಲ್ ಮತ್ತು ಇರಾನ್ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಇರಾನ್ 181 ಮಿಸೈಲ್ ಲಾಂಚ್ ಮಾಡಿದ್ದು, ಅದರಿಂದ ಇಸ್ರೇಲ್ಗೇನು ಪರಿಣಾಮ ಆಗದೇ ಇರುವಂಥದ್ದು. ಇರಾನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.